ಮಾತು ಎಂದು ಕೇಳಿಲ್ಲ ನಾನು. ಹಾವನಿಲ್ಲ ಮಕ್ಕಳೇನಿಲ್ಲ ನಡೀಲಿ. ವಾವ್ ವಂಡರ್ಫುಲ್ ಶಾಟ್. ನರ ನರ ನರಸಿಂಹಚಾರ್ಯ ಪರಿದಹದಹ ಉಗ್ರಂ ವೀರಂ ಸಮುದ್ರ ದೂರ ಪೌರುಷಂ ಸಹಸ್ರಾಯುಧ ಘರ್ಷಣ ರಣ 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 ಉಗ್ರಂ ವೀರಂ ಅಟ್ಟಹಾಸದೆದೆ ಮೆಟ್ಟಿ ಎಂಟದೆ ಗುಂಡಿಗೆ ತಟ್ಟಿ ಸಿಡಿದ. ನಮಸ್ಕಾರ ಎಲ್ಲ ಬ್ಯಾಂಕ್ ಮಂದಿಗೆ, ವೆಲ್ಕಮ್ ಟು ಅವರ್ ಬ್ಲಾಗ್. ಏನಂದ್ರೆ ಭಾಳ ದಿನ ಆಯಿತು ಬ್ಲಾಗ್ ಹಾಕಿದ್ದಿಲ್ಲ, ಅದಕ್ಕೆ ಇವತ್ತು ನಾವು ಶಿವಮೊಗ್ಗಕ್ಕೆ ಬಂದಿದ್ದೇವೆ. ಶಿವಮೊಗ್ಗದೊಳಗೆ ನೋಡೋಕೆ ಭಾಳ ಪ್ಲೇಸ್ ಅದಾವು. ಅದಕ್ಕೆ ಇವತ್ತು ನಾವು ಅಷ್ಟೇ ಅಲ್ಲ, ನಮ್ಮ ಜೊತೆ ಇವರು ಬಂದಾರ. ಮಾಮ ಇಲ್ಲ ಹಾಯ್ ಮಾಡ್ರಿ ವಿಡಿಯೋಕ್ಕೆ. ಇದು ಶಿವಮೊಗ್ಗದೊಳಗಿರೋ ಒಂದು ಝೂ ಐತಿ. ಇಲ್ಲಿ ಎಲ್ಲ ಥರ ಪ್ರಾಣಿಗಳಿಗೆ ಸಂಗ್ರಾಮ ಇಟ್ರ ಅಂತ, ಅದಕ್ಕೆ ಇಲ್ಲಿ ಟಿಕೆಟ್ ತೊಗೋಬೇಕು. ಇಲ್ಲಿ ನೋಡ್ತಿರ್ಬೋದು ನೀವು, ಐ ಲವ್ ಶಿವಮೊಗ್ಗ ಝೂ ಅಂಥೇಳಿ ಒಂದು ದೊಡ್ಡ ಬೋರ್ಡ್ ಹಾಕ್ಬಿಟ್ಟಾರ. ಇಲ್ಲಿ ಪಕ್ಷಿ ಮತ್ತು ಹಾವುಗಳಿಗೆ ಒಂದು ಗ್ಲಾಸ್ ಪ್ರೊಟೆಕ್ಷನ್ ರೂಮ್ನ ಹಾಕಿಟ್ಟಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು ನೀವು. ಎಡ್ಡವ ಇಲ್ಲೊಂದು ನೋಡ್ಗ ಸಂಧ್ಯಾಗೊಂದು ಎಮ್ಮೆ ಕೈದಂಗೆ ಕಾಯ್ತಾರ ಹೋಕಿನ. ಅಲ್ಲ ಬಾ ಕಳೆ 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 ಜೋಗೋ. ಎಲ್ಲ ನೀ ಹೊಲ್ದಾಗ ನೋಡಿರ್ಬೇಕಲ್ಲಿ ಎಲ್ಲ ಜಾಸ್ತಿ ಜಾಸ್ತಿ ನೋಡಿ. ಸುಮ್ಮನೆ ಬಂದಂಗ ಆಯ್ತಲ್ಲ. 250 ರೂಪಾಯಿ ಟಿಕೆಟ್ ಅಂತೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಅಲ್ಲ ಇಲ್ಲಿ ಎಲ್ಲಾ ಫೋಟೋ ಕೊಟ್ರ ಒಂದು ಕಾಣಲ್ಲ. ಯಾವ ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇಲ್ಲೆಲ್ಲ ಕ್ರೂಯಲ್ ಪ್ರಾಣಿಗಳಿಗೆ ಸ್ವಲ್ಪ ದೂರ ಇಟ್ಟಾರಂತ. ಈ ಝೂ ಸಾಕಷ್ಟು ದೊಡ್ಡದೈತಿ. ಎಲ್ಲ ಥರದ ಪ್ರಾಣಿಗಳು ನಮಗೆ ನೋಡೋ ಸಿಗ್ಬೋದು. ಇಲ್ಲಿ 2 ಹುಲಿ ಅದಾವಂತ, ಅದ್ರಾಗ ಇಲ್ಲೊಂದು ಐತಿ. ವಿಡಿಯೋದಲ್ಲಿ ನೋಡೋಕೆ ಚಿಕ್ಕದಾಗ ಕಾಣ್ತಿರ್ಬೋದು, ಆದರೆ ಇದು ಸಾಕಷ್ಟು ದೊಡ್ಡದೈತಿ. ನೆಕ್ಸ್ಟ್ ನಾವು ಕಾಡಿನ ರಾಜ ಸಿಂಹ ನಂತರ ಇದ್ದೀವಿ, ಆದರೆ ಸಿಂಹ ಮಲ್ಕೊಂಡೈತೆ. ಇಲ್ಲೇ ಮುಂದೆ ಹಾಕಿರೋ ಚಲೋ ಮಾಡ್ರಿ, ಇಲ್ಲೇ ಮಲ್ಕೊಂಡವು ಅಲ್ಮ. ಅವೆಲ್ಲ ಹಾಕಿಡ್ ದೂರ ದೂರ ಹಾಕಿಟ್ರ ನಾವ್ ಅಲ್ಲೇ ಇದ್ರ ಜಲ್ದಿ ನೋಡಿ ಹೋಗ್ತಿದೇವಲ್ಲ. ಬರೀ ಇಂತದೆಯ ಇದು ಆಕ್ಚುಲಿ ಚೆನ್ನಾಗಿರೋ. ಹೆಂಗೈತಿ ನೋಡು ಬೈಜಾನ. ಏನ್ ಬೈಜಾನ ಬಾಹುಬಲಿ ಗೊತ್ತು ಏನಿಲ್ಲ. ಆ ಬಾಹುಬಲಿಯಾಗ ರಾಣ ತಗೋಬಿಟ್ಟಿ ಕುಸ್ತಿಡಿತಾನ ಗೊತ್ತು. ಏನ್ ಜಿಮ್ಮಿಗೆ ಹೋತ ಅನ್ಮ ಜಲ್ದಿ. ಬೈಜನ್ 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 ಅಂದ್ಬಿಡು. ಸಲ್ಮಾನ್ ಖಾನ್ ಅಕ್ಕ ನಾವು ಹಲ್ಕಟ್ ಬೈಜನ್. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹಾ ಅದ್ರ ಸತ್ತು ಬಿಟ್ರಿ ತಗೋತಾವು ತಿಂದು ಮತ್ತೊಬ್ರು ತಿಂದು ಎಂಜಿನ್ ತಿಂತಾವ ಇವು ಕತ್ತೆ ಕಿರಬಗಳು. ಇದು ಪ್ರಾಪರ್ಟಿ ಬಂದ್ಕೆ ಇಲ್ಲಿ ಇದು ಅದಂಕೆ ನೋಡಕ್ಕೆ ಹೇಳೋದಲ್ಲ. ಏನ್ ತಿಳ್ಕೊಬೇಕು ನೀವು ಮೊದಲ ಕತ್ತೆ ಕಿರ. ಮಾವು ಫುಲ್ ಟ್ರೈನಿಂಗ್ ಮಾಡ್ತದೇನ, ಟೆರಿಟರಿ ಮಾರ್ಕ್ ಮಾಡತ್ತಾವ. ಏನು ನಾಯ್ಕುನಿ? ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಮಾತು ಎಂದು ಕೇಳಿಲ್ಲ ನಾನು. ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೆಕ್ಸ್ಟ್ ನಾವು ಸಿಗಂದೂರು ಚೌಡೇಶ್ವರಿಗೆ ಬಂದಿದ್ದೀವಿ. ಆ ಟೆಂಪಲ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಬೋಟಲ್ಲಿ ಹೋಗಿ ಆಮೇಲೆ ಅಲ್ಲಿಂದ 4 ಕಿಲೋಮೀಟ್ರ್ ಹೋಗ್ಬೇಕಂತೆ. ಈಗ ಇನ್ನೊಂದು ಬೋಟ್ ಬರ್ತೈತಂತೆ, ಅದಕ್ಕೆ ಏರಬೇಕು. ಆದರೆ ಇಲ್ಲಿ ಫುಲ್ಲು ಡೇಂಜರ್ ವ್ಯೂ ಇದೆ ನೋಡಿ. ಅಲ್ಲಿನ್ನೂ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ. ಅದಾದಮೇಲೆ ಅಲ್ಲಿ ಮೇಲೆ ವೆಹಿಕಲ್ಸ್ ಬಿಡ್ತಿರ್ಬೋದು, ಆವಾಗ ಈಸಿಯಾಗಿ ಹೋಗ್ಬೋದು. ಈಗ ಒಂದು ಬೋಟ್ ಬರ್ತೈತೆ ಅಣ್ಣ, ಆಪತ್ತು ಬಂದವ ಬಂತು ನೋಡು. ವಾವ್ ವಂಡರ್ಫುಲ್ ಶಾಟ್. ಈಗ ಬೋಟಿಗೆ ಏರಿದ್ದೀವಿ. ಈಗ ನೀವು ನೋಡ್ತಿದ್ದೀರಲ್ಲ, ಈ ಬೋಟು ಅಲ್ಲಿ ಹೋಗಬೇಕು.
ನಾವು ಈ ಕಡೆ ಹೋಗಬೇಕು. ಈಗ ಇಲ್ಲಿ ಸ್ನಾನ ಮಾಡಿದ್ವಿ. ಸ್ನಾನ ಮಾಡಿ ಇನ್ನೂ 4 ಕಿಲೋಮೀಟ್ರ್ ಹೋಗಬೇಕು. ಇನ್ನು ಹೋಗೋಣ. ಈಗ 4 ಗಂಟೆಗೆ ದರ್ಶನ ಓಪನ್ ಆಗುತ್ತಂತೆ. ಇನ್ನೊಂದು ಹಾಫ್ ಆನ್ ಅವರ್ ಇರ್ಬೋದು. ಅಲ್ಲಿ ತನಕ ವೇಟ್ ಮಾಡಿ ಅಮ್ಮನವ್ರ ಆಶೀರ್ವಾದಕ್ಕೆ ಹೋಗಬೇಕು. ಇಲ್ಲಿ ನೋಡ್ತಿರ್ಬೋದು ನೀವು, ನಾವು ಚೌಡೇಶ್ವರಿ ದೇವಾಲಯದ ಮುಂದ್ಗಡೆನೇ ಇದ್ದೀವಿ. ಇಲ್ಲೆಲ್ಲ ವೆಹಿಕಲ್ ತೊಗೊಂಡು ಬರ್ಬೇಕಂದ್ರೆ ಭಾಳ ಕಷ್ಟ, ಆದರೂ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರುತ್ತೆ. ಇನ್ನೂ ಒಳಗೆ ತುಂಬ ಜನ ನಿಂತಿದೆ. A few moments later. ಈಗ ದರ್ಶನ ಆಯಿತು. ಇಲ್ಲೆಲ್ಲ ಒಳಗಡೆ ರೆಕಾರ್ಡ್ ಎಲ್ಲ ಮಾಡೋಕ್ಕೆ ಬಿಡಲ್ಲ. ನಾನು ಇನ್ನೂವರೆಗೂ ಒಂದು 4ರಿಂದ 5 ದೇವಸ್ಥಾನ ತೋರಿಸಿರ್ಬೋದು, ಆದರೆ ಒಂದು ದೇವಸ್ಥಾನ ಮಾತ್ರ ಒಳಗಡೆಯಿಂದ ತೋರಿಸಿದ್ದೀನಿ. ಯಾಕಂದರೆ ಅಲ್ಲಿ ಅಲೌ ಇತ್ತು. ಅದರಲ್ಲಿ ಈ ಕಡೆ ದಕ್ಷಿಣ ಕನ್ನಡದಲ್ಲಿ ನಾನು ನೋಡ್ದಂಗೆ ಭಾಳ ಗುಡಿಯಲ್ಲಿ ರೆಕಾರ್ಡ್ ಮಾಡೋಕ್ಕೆ ಅಲೌ ಇಲ್ಲ. ಇನ್ನೇನು ಟೈಮ್ ಆಯಿತು, ಮತ್ತೆ ಅದೇ ಬೋಟಿಂದ ಹೋಗಬೇಕು. ಅಷ್ಟೊತ್ತಿಗೆ ಸಂಜೆ ಆಗಿಬಿಡುತ್ತೆ. ಈಗ ಕಾರ್ ಹತ್ರ ಬಂದಿದ್ದೀವಿ, ಇನ್ನೇನು ಹೋಗಬೇಕು. ಯಾಕೋ ಮೋಡ ತುಂಬಿಕೊಂಡಿದೆ, ಇನ್ನೇನು ಮಳೆ ಬರ್ಬೋದು, ನೋಡ್ತಿರ್ಬೋದು ನೀವು. ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮೈ ಚಾನಲ್.